ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕ್ರಿಸ್ಪಿ ಸ್ವೀಟ್ ಬೂಂದಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು, ತುಂಬಾ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಒಳಗಡೆ ಈ ಬೂಂದಿನ ಪ್ರಿಪೇರ್ ಮಾಡ್ಕೊಳ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ. ನೀವು ದೇವ್ರ ನೈವೇದ್ಯಕ್ಕೆ ಬೇಕಾದರೆ ಕೂಡ ಈ ಬೂಂದಿನ ಮಾಡ್ಕೊಳ್ಬೋದು. ಏನೇನು ಬೇಕು, ಯಾವ ರೀತಿ ಮಾಡೋದು ನೋಡೋಣ. ಇದು ಬೇಸನ್ನು ಅಂದರೆ ಕಡಲೆ ಹಿಟ್ಟು ಮನೆಯಲ್ಲೇ ಮಾಡಿಸಿರೋಂಥದ್ದು 1 ಕಪ್ಪು. ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ, ಚಿಟಿಕೆಯಷ್ಟು ಉಪ್ಪಿನ ಪೌಡ್ರ್ ತೊಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು ಮತ್ತು ಸೋಡಾ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಅದೇ ಕಪ್ನಲ್ಲಿ ನೀರು ತೊಗೊಂಡು ಇದನ್ನು ದೋಸೆ ಬ್ಯಾಟರ್ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಗಂಟಾಗಬಾರ್ದು. ನೀಟಾಗಿ ದೋಸೆ ಹಿಟ್ಟಿನ ಬ್ಯಾಟರ್ ಹದದಲ್ಲಿ ಇರಬೇಕಿದು. ನಾವು ಬೂಂದಿ ಹಾಕಬೇಕಾದಾಗಲೂ ಅಷ್ಟೇ ತುಂಬ ಉದ್ದುದ್ದ ಬೂಂದಿ ಬಂದರೆ ಸ್ವಲ್ಪ ಹಿಟ್ಟು ಬ್ಯಾಟರ್ ಏನಿದೆ ಕಲಸಿರೋಂಥದ್ದು ಅದು ತೆಳ್ಳಗಾಗಿದ್ರೆ ಮಾತ್ರ ಉದ್ದುದ್ದ ಬೂಂದಿ ಬರುತ್ತೆ. ಅವಾಗ ಇನ್ನೊಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಅದೇ ಬ್ಯಾಟರ್ಗೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗೋದ್ರಿಂದ ಗುಂಡಾಗಿ ಬೂಂದಿ ಬರುತ್ತೆ. ಈ ಬೂಂದಿ ಹಿಟ್ಟನ್ನು ಅಷ್ಟೇ ಒಂದು 2 ರಿಂದ 3 ನಿಮಿಷದಷ್ಟು ಚೆನ್ನಾಗಿ ಬೀಟ್ ಮಾಡಿ. ನಾವು ಹಿಟ್ಟು ಜಸ್ಟ್ ಮಿಕ್ಸ್ ಮಾಡಿದ ತಕ್ಷಣ ನೋಡಿ, ನೀರಿಗೆ ಹಾಕಿದ ತಕ್ಷಣ ಒಂದು ಡ್ರಾಪ್ನ ನೀರಲ್ಲಿ ಪೂರ್ತಿ ಮಿಕ್ಸ್ ಆಗ್ತಿದೆ. ನಾವು ಚೆನ್ನಾಗಿ 2 ರಿಂದ 3 ನಿಮಿಷ ಬೀಟ್ ಮಾಡೋದ್ರಿಂದ ಸ್ವಲ್ಪ ಹಾಕಿದ ತಕ್ಷಣ 1-2 ಡ್ರಾಪು ಹಾಕಿದ್ರೆ ನೀರಲ್ಲಿ ಹಾಗೆ ನಿಂತಿರುತ್ತೆ. ಅದು ಕೂಡ ಒಂದು ಟಿಪ್ಸು ಕಲಸೋದಕ್ಕೆ. ಈಗ ಅಥವಾ ಬೆರಳೇನಾದ್ರು ಹದ್ದಿ ನೋಡಿದ್ರು ಕೂಡ ಬೆಳ್ಳಿಗೆ ನೀಟಾಗಿ ಕೋಟಿಂಗ್ ಆಗಬೇಕು, ಅದು ಕೂಡ ಒಂದು ಟಿಪ್ಸು. ಅಥವಾ ಸ್ಪೂನ್ ಏನಾದ್ರು ಹದ್ದಿ ನೋಡಿ ಸ್ಪೂನ್ಗೆ ನೀಟಾಗಿ ಹಿಂಭಾಗಕ್ಕೆ ಕೋಟಿಂಗ್ ಆದರೆ ಹಿಟ್ಟು ತುಂಬ ಚೆನ್ನಾಗಿ ಹದವಾಗಿದೆ ಬ್ಯಾಟರ್ ಅಂತ. 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಒಂದು ಕಡೆ ಸೈಡ್ನಲ್ಲಿ ಎಣ್ಣೆನ ಕಾಯ್ದು ಕೂಡ ಇಟ್ಕೊಂಡಿದ್ದೀನಿ ನೋಡಿ. ಒಂದು 2 ರಿಂದ 3 ನಿಮಿಷ ಬೀಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿದ್ರೆ ಡ್ರಾಪ್ಸ್ಗಳು ಹಾಗೆ ಉಳ್ಕೊಳ್ಳುತ್ತೆ, ಬೇಗ ನೀರಿನಲ್ಲಿ ಮಿಕ್ಸ್ ಆಗೋದಿಲ್ಲ. ಈ ರೀತಿ ಜಾಲರಿ ಇದ್ರೆ ತೊಗೊಳ್ಬೋದು, ಅಥವಾ ಪೂರಿ ಕರಿಯೋದಕ್ಕೆ ಉಪಯೋಗಿಸೋಂಥ ಜಾಲರಿ ಇದ್ರೂ ಪರವಾಗಿಲ್ಲ, ಅಥವಾ ತೂತ್ ಬೇಸನ್ ಇದ್ರೂ ಕೂಡ ನೀವು ಉಪಯೋಗಿಸ್ಕೊಳ್ಬೋದು, ಅಥವಾ ಕೊಬ್ಬರಿ ತುರಿಯಂಥ ಮಣೆ ಇದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಬ್ಯಾಟರ್ ರೆಡಿ ಆಗಿದೆ. ಎಣ್ಣೆ ಕೂಡ ಒಂದು ಕಡೆ ಬಿಸಿ ಆಗಿದೆ. ಈಗ ಬೂಂದಿ ಕರ್ಕೊಳ್ಳೋಣ. ಸ್ವಲ್ಪ ಇಷ್ಟ ಹೈಟ್ನಲ್ಲಿ ಇಟ್ಕೊಂಡು ನೋಡಿ, ನೀವು ತೂತ್ ಬೇಸನೆಲ್ಲ ಆದರೆ ಕೈಗೆ ಹಬೆ ಹೊಡೆಯುತ್ತೆ, ನೋಡಿಕೊಂಡು ನೀವು ಜಾಲಿನೇ ಉಪಯೋಗಿಸ್ಕೊಳ್ಳಿ. ನೋಡಿ, ನಮ್ಮ ಬೂಂದಿ ಹಾಕಬೇಕಾದಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಬೂಂದಿ ಹಾಕಿದ ತಕ್ಷಣ ಎಣ್ಣೆಯಿಂದ ಮೇಲ್ಗಡೆ ತೇಲ್ಬೇಕು, ಬೂಂದಿಗಳು ಕೆಳಗಡೆ ಹೋಗಿ ಕುತ್ಕೊಳ್ಬಾರ್ದು. ಈ ರೀತಿ ತೇಲಿದ್ರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರುತ್ತೆ, ಬೂಂದಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೇಲ್ಗಡೆ ತೇಲ್ಕೊಂಡು. ಇದು ಕೂಡ 1 ರಿಂದ 1.5 ನಿಮಿಷ ಅಥವಾ 2 ನಿಮಿಷದೊಳಗಡೆ ಬೆಂದೋಗುತ್ತೆ. ತೆಗೆದೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೋಡಿ, ಬೂಂದಿ ಹಾಕಬೇಕಾದ್ರೆ ಎಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ತೇಲ್ತಿದೆ ಅಂತೇಳಿ. ಈ ಥರ ನೋಡಿಕೊಂಡ್ರೆ ನೀವು ಬ್ಯಾಟರು ಕರೆಕ್ಟಾಗಿದೆ, ಎಣ್ಣೆ ಕೂಡ ಹದವಾಗಿ ಕಾದಿದೆ. ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು. ಬೂಂದಿ ಹಾಕಬೇಕಾದಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದೊಂದು ಟಿಪ್ಸ್ನ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾದಿಲ್ಲ ಅಂದರೆ ಎಲ್ಲ ಎಣ್ಣೆ ಕುಡಿದ್ಬಿಟ್ಟು ಬೂಂದಿ ಕಾಳೆಲ್ಲ ಹೋಗಿ ಕೆಳಗಡೆ ಕೂತ್ಕೊಬಿಡ್ತವೆ ಬಾಂಡಿನಲ್ಲಿ. ಹಾಗಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಆನಂತರ ಬೂಂದಿ ಕರ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಬೂಂದಿ ಮಾಡ್ತಾರಿಂದ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಕರ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಪ್ರತಿ ಸಲ ಹಾಕಬೇಕಾದಾಗಲೂ ಅಷ್ಟೇ ಹಾಕಿರೋಂಥ ಬೂಂದಿ ಎಲ್ಲ ತೆಗೆದು ನಂತರ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮತ್ತೆ ಬೂಂದಿ ಹಾಕಬೇಕಾಗುತ್ತೆ. ಮತ್ತು ಬೂಂದಿ ಹಾಕೋಂಥ ಜಾಲರಿ ಕೂಡ ಪ್ರತಿ ಸಲ ನೀವು ಕ್ಲೀನ್ ಮಾಡಿಕೊಂಡು ಒಂದು ಒಣ ಬಟ್ಟೆಯಿಂದ, ನೀರು ಹಾಕಬಾರ್ದು, ನೀರು ಹಾಕ್ತೇನೆ ಒಣ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಜಾಲರಿನಲ್ಲಿ ಪ್ರತಿ ಸಲನೂ ಬೂಂದಿ ಹಾಕ್ಕೊಳ್ಳಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದೇ ಕಪ್ನಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದು. 3/4 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಾನು ಆವಾಗಲೇ ಹೇಳಿದ್ದೀನಿ, ಇದು ಕ್ರಿಸ್ಪಿ ಬೂಂದಿ, ಸಾಫ್ಟ್ ಬೂಂದಿ ಅಲ್ಲ. ಹಾಗಾಗಿ ಈ ಮೆಜರ್ಮೆಂಟ್ನ ನೀವು ಫಾಲೋ ಮಾಡಬೇಕಾಗತ್ತೆ. 3/4 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು. ನಾನಿಲ್ಲಿ ಕೇಸರಿ ದಳಗಳು ತೊಗೊಂಡಿದ್ದೀನಿ, ನಿಂಬೆಹಣ್ಣು, ಹಾಗೆ ಏಲಕ್ಕಿ, ಲವಂಗ ಕೂಡ ತೊಗೊಂಡಿದ್ದೀನಿ. ಸಕ್ಕರೆ ಮತ್ತು ನೀರು ಕುದೀತಾ ಇದೆ. ಈಗ ನಾವು ಕೇಸರಿ ದಳ ಮತ್ತು ಲವಂಗ ಹಾಕ್ಕೊಳ್ಳೋಣ. ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಬೇಗ ಪಾಕ ಬರುತ್ತೆ. ಸಕ್ಕರೆ ಕರಗೋ ತನಕ ಮಾತ್ರ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಸಕ್ಕರೆ ಸ್ವಲ್ಪ ನೊರೆ ಥರ ಸಕ್ಕರೆ ಪಾಕ ಶುರುವಾದಾಗ ಇನ್ನೇನು ಪಾಕ ಬರುತ್ತೆ ಅಂತ ಗೊತ್ತಾದಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಸಕ್ಕರೆ ಪಾಕ ಅಂಟು ಪಾಕ ಬರಬೇಕು, ಒಂದು ಎಳೆ ಪಾಕ ಬರಬೇಕು, ನೋಡ್ಕೊಳ್ಳಿ. ನಾನು ಕ್ರಿಸ್ಪಿ ಮಾಡ್ತಾರೋದ್ರಿಂದ ಸ್ವಲ್ಪ ಒಂದು ಎಳೆ ಪಾಕ ತೆಗಿತಾ ಇದ್ದೀನಿ. ನಿಮಗೆ ಈ ಮೆಥಡ್ನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಮೆಥಡಲ್ಲಿ ಕೂಡ ಪ್ಲೇಟ್ನಲ್ಲಿ ನೀರು ಇಟ್ಕೊಂಡು ಕೂಡ ಚೆಕ್ ಮಾಡ್ಕೊಳ್ಬೋದು. ಆ ಮೆಥಡಲ್ಲಿ ಕೂಡ ನೀಟಾಗಿ ಗೊತ್ತಾಗುತ್ತೆ ಪಾಕ ಯಾವ ರೀತಿ ಇರಬೇಕು ಅಂತೇಳಿ. ನಾನಿಲ್ಲಿ ಜ್ಯೂಸಿ ಥರ ಮಾಡ್ಕೊಳ್ತಿಲ್ಲ, ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ. ಒಂದು ಪ್ಲೇಟ್ನಲ್ಲಿ ನೀರು ಇಟ್ಕೊಂಡು ಒಂದು 3-4 ಡ್ರಾಪಷ್ಟು ಹಾಕೋಬೇಕು. ಸಕ್ಕರೆ ಪಾಕ ಹಾಕ್ಕೊಂಡಾಗ ಅದು ಕೈಗೇನು ಉಂಡೆ ಥರ ಬರೋದು ಬೇಡ, ಆದರೆ ನೀರಲ್ಲಿ ಮಿಕ್ಸ್ ಆಗಬಾರ್ದು. ಆ ವಾದದಲ್ಲಿದ್ದರೆ ಸಾಕು, ಪಾಕ ಕರೆಕ್ಟಾಗಿ ಬಂದಿದೆ ಅಂತೇಳಿ. ಉಂಡೆ ಥರ ಬಂದುಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನೀಗ ಒಂದು 5-6 ಡ್ರಾಪಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ. ಹಾಗೆ ಏಲಕ್ಕಿ ಕೂಡ ಹಾಕ್ಕೊಳ್ತಿದ್ದೀನಿ ಕುಟ್ಟಿ. ಇಷ್ಟು ಹಾಕ್ಕೊಂಡು ರೆಡಿ ಆದಮೇಲೆ ಸ್ಟವ್ ಪೂರ್ತಿ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ನಾವು ಕ್ರಿಸ್ಪಿಯಾಗಿ ಕರ್ಕೊಂಡಿರೋಂಥ ಬೂಂದಿ ಕಾಳು ಇದೆಯಲ್ಲ ಅದನ್ನೆಲ್ಲನೂ ಈ ಸಕ್ಕರೆ ಪಾಕದ ಜೊತೆಗೆ ಹಾಕ್ಕೊಳ್ಳೋಣ.
ನಾನು ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಅದೇ ಪಾತ್ರೆಗೆ ಬೂಂದಿ ಕಾಳು ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಪಾಕ ಯಾವಾಗಲೂ ಬಿಸಿಯಾಗಿರಬೇಕು, ಹಾಗಾಗಿ ಬೂಂದಿನ ಮೊದಲು ಪ್ರಿಪೇರ್ ಮಾಡಿಕೊಂಡು ಆನಂತರ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಕೊನೆಯಲ್ಲಿ ಡ್ರೈ ಫ್ರೂಟ್ಸನ್ನ ನೀವು ತುಪ್ಪದಲ್ಲಿ ಕರ್ದು ಕೂಡ ಹಾಕ್ಬೋದು, ಇದಕ್ಕೆ ಪಿಸ್ತಾ ಇದ್ರೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿದೆ. ಪಿಸ್ತಾ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ ಬಾದಾಮಿ ಮಾತ್ರ ಕುಟ್ಟಿ ಪುಡಿ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 10 ನಿಮಿಷ ಮುಚ್ಚಿಟ್ಟಿದೆ. 10 ನಿಮಿಷಕ್ಕೆ ಸಕ್ಕರೆ ಪಾಕ ಬಿಸಿ ಇದ್ದರಿಂದ ನೀಟಾಗಿ ಬೇಗ ಎಲ್ಲ ಎಳ್ಕೊಂಡಿದೆ. ಸ್ಟವ್ ಪೂರ್ತಿ ಆಫ್ ಆಗಿದೆ. ಸಕ್ಕರೆ ಪಾಕಕ್ಕೆ ಬೂಂದಿ ಹಾಕುವಾಗಲೇ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಈಗ ಮುಚ್ಚಿಟ್ಬಿಟ್ಟು ನೀವು ಆರಾಮಾಗಿ ಸರ್ವ್ ಮಾಡ್ಬೋದು. ನೋಡಿ, ಒಂದು 20 ನಿಮಿಷ ಆಗಿದೆ ಅಷ್ಟೇ. ಇದು ಅರ್ಧ ಗಂಟೆ ಕೂಡ ಬಿಟ್ಟಿಲ್ಲ ನಾನು. ನೀಟಾಗಿ ಸಕ್ಕರೆ ಪಾಕನ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ಕ್ರಿಸ್ಪಿಯಾಗಿರುತ್ತೆ ಇದು ತಿನ್ನಬೇಕಾದಾಗ, ಸ್ವೀಟಾಗಿ. ಹಾಗಾಗಿ ನಾನು ಆವಾಗಲೇ ಹೇಳಿದ್ದು ಕ್ರಿಸ್ಪಿ ಸ್ವೀಟ್ ಬೂಂದಿ ಅಂತೇಳಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೇನೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.